ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಮುಷ್ಕರ ವಾಪಸ್ ಆಯ್ತು, ಇನ್ನೆಲ್ಲವೂ ಸಲೀಸು ಅಂತ ಅಂದುಕೊಳ್ತಾ ಇರೋವಾಗ್ಲೇ ಅಲ್ಲಿನ ನೌಕರರು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಮುಖಂಡರನ್ನ. ಯಾಕೆ ನಿರ್ಧಾರ ಈ ರೀತಿ ತಗೊಂಡ್ರಿ ಅಂತ ಏನಾಗ್ತಾ ಇದೆ ಅಲ್ಲಿ? ಹೌದು ಭವನ, ಏನಂತಂದ್ರೆ ಸರ್ಕಾರದ ವಿರುದ್ಧ ಮುಷ್ಕರವನ್ನ ಮಾಡಲೇಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಸಾರಿಗೆ ನೌಕರರು ಪಟ್ಟಣ ಹಿಡಿದ್ರು. ಆದ್ರೆ ಸಾರಿಗೆ ಮುಖಂಡರು ಸರ್ಕಾರಕ್ಕೂ ಕೂಡ ಕಾಲಾವಕಾಶ ಕೊಡಬೇಕಾಗತ್ತೆ. ಏಕಾಏಕಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ರೆ ಆ ಸರ್ಕಾರ ಕೂಡ ನಿರ್ಧಾರವನ್ನು ಕೈಗೊಳ್ಳೋಕೆ ಆಗೋದಿಲ್ಲ. ಹೀಗಾಗಿ ಸಮಯಾವಕಾಶ ಕೊಡೋಣ ಅನ್ನೋದು ಸಾರಿಗೆ ಮುಖಂಡರ ಒಂದು ಅವಕಾಶವಾಗಿತ್ತು. ಆದ್ರೆ ಇದೀಗ ನಾವು ನೋಡ್ತಾ ಇದೀವಿ ಎಲ್ಲಾ ಭಾಗದಲ್ಲೂ ಕೂಡ ಏನು ಸಾರಿಗೆ ಮುಖಂಡರ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ರು. ಈಗಾಗಲೇ ಏನು ಸಾರಿಗೆ ಮುಖಂಡರಿಗೆ ಸ್ಪಷ್ಟವಾದಂತಹ ಒಂದು ಸಂದೇಶ ಕೊಡುವಂತಹ ಕೆಲಸ ಮಾಡ್ತಾ ಇದ್ರು. ಏನಂದ್ರೆ ನಮಗೆ ಪದೇ ನೀವು ಮುಷ್ಕರಕ್ಕೆ ಕರೆ ಕೊಟ್ಟಾಗ ಬೆಂಗಳೂರಿಗೆ ಬರೋಕೆ ಆಗೋದಿಲ್ಲ, ನೀವು ಇವತ್ತಿನಿಂದಲೇ ಮುಷ್ಕರಕ್ಕೆ ಕರೆ ಕೊಡಬೇಕು, ಮತ್ತೆ ಯಾಕೆ ಮಾರ್ಚ್ 2ನೇ ತಾರೀಕಿಗೆ ಮುಷ್ಕರ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿದ್ರು. ಆದ್ರೆ ಸಾರಿಗೆ ಮುಖಂಡರು ಮಾತ್ರ ಮಾರ್ಚ್ 2ನೇ ತಾರೀಕು ಕೂಡ ಸರ್ಕಾರಕ್ಕೆ ಕಾಲಾವಕಾಶವನ್ನು ಕೊಟ್ಟಿರುವಂತದ್ದು. ಸರ್ಕಾರ ಮಾರ್ಚ್ 2 ಕೂಡ ನಮ್ಮನ್ನ ಕರೆದು ಮಾತುಕತೆಯನ್ನ ನಡೆಸಬೇಕು, ಮಾತುಕತೆ ನಡೆಸಿ ನಮ್ಮ ಬೇಡಿಕೆಗಳನ್ನ ಸಕಾರಾತ್ಮಕವಾಗಿ ಜಾರಿಗೆ ತರದೇ ಹೋದ್ರೆ ಆಗ ಮುಷ್ಕರದ ಬಗ್ಗೆ ನಾವು ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನ ಇದೀಗ ಸಾರಿಗೆ ಮುಖಂಡರು ಕೂಡ ಹೇಳ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ಮಾತುಕತೆ ಏನಿದೆ ಇವತ್ತಿಗೆ ಅಂತ್ಯವಾಗಿರುವಂತದ್ದು. ಏನು ಇವತ್ತು ಬೆಂಗಳೂರು ಚಲೋಗೆ ಏನು ಕರೆ ಕೊಟ್ಟಿದ್ರು ಆ ಒಂದು ಬೆಂಗಳೂರು ಚಲೋಗೆ ಕರೆ ಕೊಟ್ಟಿರುವಂತದ್ದು ಮುಕ್ತಾಯವಾಗಿದೆ ಅಂತ ಹೇಳಿ ಘೋಷಣೆ ಕೂಡ ಆಗಿರುವಂತದ್ದು. ಸದ್ಯಕ್ಕೆ ಇಲ್ಲಿರುವಂತಹ ಮುಖಂಡರ ಎಲ್ರಿಗೂ ಕೂಡ ಮಾತುಕತೆಯನ್ನ ಮುಕ್ತಾಯಗೊಳಿಸಿ ಎಲ್ಲರೂ ಕೂಡ ಮನೆಗೆ ಹೋಗುವಂತಹ ಕೆಲಸ ಕೂಡ ಮಾಡ್ತಾರೆ. ಈಗ ನನ್ನ ಜೊತೆಗೆ ಕೆಎಸ್ಆರ್ಟಿಸಿ ವರ್ಕರ್ಸ್ ಅಂಡ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿಗಳು ಇದ್ದಾರೆ. ವಿಜಯ ಭಾಸ್ಕರ್ ಅವರೇ, ಈಗ ನಿಮ್ಮ ಒಂದು ನಿರ್ಧಾರಕ್ಕೆ ಸಾಕಷ್ಟು ಜನ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಸರ್. ಈಗ ಆ ವಿಚಾರ ನಾವು ಒಂದು ವಿಚಾರ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಒಂದು ಸಾಮೂಹಿಕ ಚಳವಳಿಯಲ್ಲಿ ತೀರ್ಮಾನ ಮಾಡೋದು ನಾಯಕತ್ವ. ಆ ನಾಯಕತ್ವ ತೀರ್ಮಾನ ಮಾಡಿ ಸಂದರ್ಭದಲ್ಲಿ ಎಲ್ಲರೂ ಅದನ್ನು ಒಪ್ತಾರೆ ಅಂತಿಲ್ಲ. ನಮಗೊಂದು ಭರವಸೆ ಏನಿದೆ, ಇವತ್ತು ಯಾರು ನಮ್ಮ ತೀರ್ಮಾನ ಸರಿ ಇಲ್ಲ ಅಂತ ಹೇಳಿದ್ರು ಅವ್ರ ಊರಿಗೆ ವಾಪಸ್ ಹೋಗೋಷ್ಟರೊಳಗಡೆ ನಮ್ಮ ತೀರ್ಮಾನ ಸರಿ ಅನ್ನೋ ಅಭಿಪ್ರಾಯಕ್ಕೆ ಬರ್ತಾರೆ. ಯಾಕಂದ್ರೆ ಈ ಲೀಡರ್ಶಿಪ್ ಅನ್ನೋದು ಬಹಳ ಜವಾಬ್ದಾರಿಯುತವಾದ ಒಂದು ಇದು ಹೊಣೆ. ಅದು ನಾವು ಅದನ್ನು ನಿರ್ವಹಿಸೋ ಸಂದರ್ಭದಲ್ಲಿ ಎಲ್ಲರನ್ನು ನಾವು ಖುಷಿ ಮಾಡ್ತೀವಿ ಅಂತ ಹೋದ್ರೆ ನಾವು ದೊಡ್ಡ ದೊಡ್ಡ ಅನಾಹುತಗಳು ಮಾಡ್ತೀವಿ. 21ನೇ ಇಸ್ವಿಯಲ್ಲಿ ಆಗಿದ್ದಿದೆ. ಇಲ್ಲಿ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಜನ ಹಿಂಗ್ ಕೂಗಾಡಿದ್ರು ಅಂತ ಹೇಳಿ ಅವರನ್ನ ಕಂಟ್ರೋಲ್ ಮಾಡಕ್ಕಾಗದೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಿದ್ರು, ಯಾರು ಕರೆದು ಮಾತಾಡ್ಲಿಲ್ಲ. ಕೊನೆಗೆ ಹ್ಯೂಜ್ ವಿಕ್ಟಿಮೈಸೇಷನ್ ಆಯ್ತು. ಅದು ಇನ್ನೂ ಇತ್ಯರ್ಥ ಆಗಿಲ್ಲ. ಇನ್ನು BMTCಲಿ 250 ಜನ ಇದ್ದಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಮುಖ್ಯವಾಗಿ ಪರೀಕ್ಷಾ ಸಮಯ, ವಿದ್ಯಾರ್ಥಿಗಳು ಶಾಲೆಗೆ ಪರೀಕ್ಷೆಗೆ ಹೋಗಬೇಕು. 1,25,00,000 ಜನ ಪ್ರಯಾಣಿಕರ ಹಿತನೂ ನಾವು ಮರೆತು ನಮ್ಮದೇ ಆಕ್ರೋಶ ಬೇಸರನ್ನ ಹೊರಗಾಕ್ಬಿಟ್ರೆ ನಮ್ಮನ್ನು ಯಾರು ಒಂದು ಜವಾಬ್ದಾರಿಯುತ ಸಂಘಟನೆ ಅಂತಾರೆ. ಇವತ್ತು ಮಾಧ್ಯಮಗಳು ಬಹಳ ದೊಡ್ಡ ರೀತಿಯಲ್ಲಿ ನಮಗೆ ಬೆಂಬಲ ಕೊಟ್ಟಿದೆ, ನಾಡಿನ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಆ ಸಿಂಪತಿನ ಕಳ್ಕೊಂಡ್ವಿ ಅಂದ್ರೆ ಯಾವ ಸರ್ಕಾರ ನಮ್ಮ ಬೇಡಿಕೆಯನ್ನು ಒಪ್ಪುತ್ತೆ? ಅದರಿಂದ ಇದೆಲ್ಲವನ್ನು ಸಮಗ್ರವಾಗಿ ಚರ್ಚೆ ಮಾಡಿ ಪೊಲೀಸ್ ಅವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ಅವ್ರು ಲಾಠಿ ಬೀಸಲಿಲ್ಲ, ಇವತ್ತು ಕಾಲಾವಕಾಶ ಏನೂ ನಾವು ಕೊಟ್ಟಿಲ್ಲ. ಮಾರ್ಚ್ 2ನೇ ತಾರೀಕು ಒಳಗಡೆ ಮೀಟಿಂಗ್ ಕರೀದೇರ ಇದ್ರೆ MD ಅವರ ಲೆವೆಲ್ ಅಲ್ಲಿ ನಾವು ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ನಾವು ಕೇಳೋದಿಲ್ಲ. ಅವರು ಬಜೆಟ್ ಅಲ್ಲಿ ಬಿಸಿ ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡಲಿ. ನಮ್ಮನ್ನು ಮೀಟಿಂಗ್ ಕರೆದು ಚರ್ಚೆ ಶುರು ಮಾಡಿ ಬೇಡಿಕೆ ಒಪ್ಕೊಳ್ರಿ ಅಂತ ಇಲ್ಲ. ಒಪ್ಪಿದ್ರೆ ಈಗ ಅವರೇ ಹೇಳಿದ್ದಾರೆ 1,425 ಅಂತ, ನಾವು 1,24 ಅಂತ ಇದ್ದೀವಿ. ಇದನ್ನ ಆಮೇಲೆ ಚರ್ಚೆ ಮಾಡೋಣ. ನೀವು ಎಷ್ಟು % ಕೊಡ್ತೀರಾ ಹೇಳಿ. ಆಮೇಲೆ ನಾವು ಇಬ್ರು ಕೂಡಿ ಅದನ್ನ ಒಂದು ಸಮಾಧಾನ ಎರಡೂ ಕಡೆ ಮಾಡೋಣ. 26 ತಿಂಗಳ ಹಿಂಬಾಕಿ ಕೊಡೋಕೆ ಒಪ್ಪಿಗೆ ಇದೆ ಸರ್. ನಾವು 26 ತಿಂಗಳು ಹಿಂಬಾಕಿ ಒಪ್ಪಿಲ್ಲ. ಅವ್ರು ಏನು ಹಣ ಬಿಡುಗಡೆ ಮಾಡ್ತಾರೆ ನೀವು ಅದನ್ನ ತಗೊಳ್ರಿ ಅಂತ ನಾವು ನೌಕರರಿಗೆ ನಾವು ಕರೆ ಕೊಡೋದು. ತಗೊಳ್ಳಿ. ಉಳಿದ ಇದಕ್ಕೆ ನಮ್ಮ ಹೋರಾಟ ಮುಂದುವರ್ಸೋಣ. ಮುಂದಿನ ಬರೋ ಹೋರಾಟನ 38 ತಿಂಗಳು ಬರಲೇಬೇಕಾದ್ರೆ ಮತ್ತೆ ಅವ್ರು ಕೊಡಲ್ಲ ಅಂದಿರೋದು ಯಾರಿಗೆ? 1/1/20ರಿಂದ 31/12/20 ಆಗಿರ್ತಕ್ಕಂಥ 1 ವರ್ಷ. ಅದರಲ್ಲಿ 3,200 ಜನ ರಿಟೈರ್ ಆಗಿದ್ದಾರೆ. MD ಅವರು ಹೇಳಿದ್ದಾರೆ ಇಲ್ಲಿ ಎಲ್ಲರ ಜನರ ಮುಂದೆನೆ ಅವ್ರ ಹಿತಾಸಕ್ತಿ ನಾವು ಕಾಪಾಡ್ತೀವಿ ಅಂತ. ಅದು ಇತ್ಯರ್ಥ ಆಗೋದ್ರೆ ನಮಗೂ ಸರ್ಕಾರಕ್ಕೂ 521 ಕೋಟಿ ವ್ಯತ್ಯಾಸ ಇರಲ್ಲ, ಇನ್ನೂ ಕಡಿಮೆ ಆಗುತ್ತೆ. ಬರೀ 200 ಕೋಟಿ 300 ಕೋಟಿ ಡಿಫರೆನ್ಸ್ಗೆ ನಾವು ಇಂಡೆಫಿನಿಟ್ ಸ್ಟ್ರೈಕ್ ಮಾಡಿ 1,25,00,000 ಜನರಿಗೆ ನಾವು ಬೇಜಾರು ಮಾಡಲಿಕ್ಕೆ ನಾವು ತಯಾರಿಲ್ಲ. ಭಾವನ, ಈಗ ಸ್ಪಷ್ಟವಾಗಿ ಈಗ ಸಾರಿಗೆ ಮುಖಂಡರು ಹೇಳ್ತಿರುವಂತದ್ದು ಸಾರ್ವಜನಿಕ ಹಿತಾಸಕ್ತಿಯಿಂದಲೂ ಕೂಡ ನಾವು ನೋಡಿಕೊಂಡು ಈಗ ಮುಷ್ಕರವನ್ನ ಮುಂದಕ್ಕೆ ಹಾಕಿರುವಂತದ್ದು. ಮಾರ್ಚ್ 2 ಕೂಡ ಸರ್ಕಾರಕ್ಕೆ ಕಾಲಾವಕಾಶ ಕೊಟ್ಟಿದ್ದೀವಿ. ಸರ್ಕಾರ ನಮ್ಮ ಜೊತೆಗೆ ಮಾತುಕತೆಯನ್ನು ನಡೆಸಬೇಕು. ಜೊತೆಗೆ ಸಾರಿಗೆ ನೌಕರರಿಗೆ ಒಂದು ಕರೆಯನ್ನು ಕೊಟ್ಟಿರುವಂತದ್ದು. ಏನು 26 ತಿಂಗಳ ಹಿಂಬಾಕಿಯನ್ನು ಕೊಡೋದಕ್ಕೆ ಸರ್ಕಾರ ಒಪ್ಪಿಕೊಂಡಿದೆ, ಅದನ್ನ ನಾವು ಪಡೆಯೋಕೆ ನಾವು ಸಿದ್ಧರಿದ್ದೀವಿ. ಜೊತೆಗೆ ಉಳಿದಂತಹ ಹಿಂಬಾಕಿಗೆ ಸಂಬಂಧಪಟ್ಟಂತೆ ಸರ್ಕಾರ ಜೊತೆಗೆ ನಾವು ಚರ್ಚೆ ಮಾಡೋಕೆ ಸಿದ್ಧರಿದ್ದೀವಿ. ಮುಖ್ಯವಾಗಿ
ಮುಖ್ಯವಾಗಿ 1/1/2024ಕ್ಕೆ ಅನ್ವಯ ಆಗುವಂತೆ ವೇತನ ಹೆಚ್ಚಳನ ಮಾಡಬೇಕು. ಅದು ಎಷ್ಟು ಪ್ರಮಾಣದಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಭೆಯನ್ನ ಮಾಡಬೇಕು ಅನ್ನೋದು ಈಗ ಸಾರಿಗೆ ಮುಖಂಡರ ಒಂದು ಮಾತಾಗಿರುವಂತದ್ದು. ಸದ್ಯಕ್ಕೆ ಇವತ್ತಿನ ಬೆಂಗಳೂರು ಚಲೋ ಏನಿದೆ ಅದು ಮುಕ್ತಾಯವಾಗಿದೆ. ಏನು ನಾಳೆಯಿಂದ ಮುಷ್ಕರ ಮಾಡ್ತೀವಿ ಅಂತ ಕೆಲವೊಂದಿಷ್ಟು ಸಂಘಟನೆಗಳು ಹೇಳ್ತಾ ಇದ್ವು, ಅದು ಯಾವುದೇ ರೀತಿ ನಡೆಯೋದಿಲ್ಲ. ಮಾರ್ಚ್ 2ನೇ ತಾರೀಕು ಕೂಡ ಸರ್ಕಾರಕ್ಕೆ ಕಾಲಾವಕಾಶ ಕೊಡಲಾಗಿದೆ. ಮಾರ್ಚ್ 2ನೇ ತಾರೀಕಿನ ನಂತರದಲ್ಲಿ ಮುಷ್ಕರದ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತೇಳಿ ಈಗ ಸಾರಿಗೆ ಮುಖಂಡರು ಸ್ಪಷ್ಟವಾಗಿ ಹೇಳಿರುವಂತದ್ದು. ಭಾವನಾ, ಸೊ ಅಲ್ಲಿಂದ ಇವಾಗ ಎಲ್ಲ ಸಾರಿಗೆ ನೌಕರರು ಹೊರಟ್ರ, ಇದಾದ ಮೇಲೆ ಮತ್ತೆ ನಾಯಕರು ಮುಖಂಡರು ಕೂತ್ಕೊಂಡು ಏನಾದ್ರು ಚರ್ಚೆ ಮಾಡ್ತಾರಾ? ವಾಟ್ ನೆಕ್ಸ್ಟ್? ಎಲ್ಲವೂ ಇಲ್ಲಿಗೆ ಸಮಾಪ್ತಿ ಆಯ್ತಾ ಹಾಗಾದ್ರೆ? ಭಾವನಾ, ಈ ಸಾರಿಗೆ ಮುಖಂಡರೆಲ್ಲೂ ಕೂಡ ಒಂದು ಸಭೆಯನ್ನ ಮಾಡಿಕೊಂಡು ಸಭೆಯ ನಂತರದಲ್ಲಿ ವೇದಿಕೆ ಮೇಲೆ ಬಂದು ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನೌಕರರು ವಿರೋಧ ವ್ಯಕ್ತಪಡಿಸುವಂತಹ ಕೆಲಸ ಮಾಡಿದ್ರು. ಅವರಿಗೆ ಸಮಾಧಾನ ಪಡಿಸುವಂತಹ ಕೆಲಸ ಕೂಡ ಮಾಡಲಾಯಿತು. ಇದೀಗ ಈ ಕೆಲವೊಂದಿಷ್ಟು ನೌಕರರು ಕೂಡ ಇದ್ದಾರೆ. ಸರ್, ಈಗ ಸಾರಿಗೆ ಮುಖಂಡರು ಏನ್ ನಿಮ್ಗೆ ಅನೌನ್ಸ್ ಮಾಡಿದ್ರು ಸರ್, ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ತೃಪ್ತಿ ಇದೆ ಸರ್. ಅವ್ರು ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಆಗಿದೆ. ನಾವು ತಾಳ್ಮೆಯಿಂದ ನಡ್ಕೊಂಡು ಹೋಗ್ಬೇಕು. ಅರ್ಜೆಂಟಾಗಿ ಮಾಡಕ್ಕೆ ಹೋಗಬಾರ್ದು. ಯಾವುದನ್ನು ಮುಖಂಡರುಗಳು ಯಾವುದೋ ನಮ್ಮ ಒಳ್ಳೇದಕ್ಕೋಸ್ಕರ ತೀರ್ಮಾನ ಮಾಡ್ತಾರೆ. ಏನು ಅಂಥದ್ದೇನು ಇದು ಅನಿಸ್ತಾ ಇಲ್ಲ ನನಗೆ. ಅವ್ರು ತಗೊಂಡಿರೋ ತೀರ್ಮಾನ ಒಳ್ಳೇದೇ ಅನಿಸ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಇವತ್ತೇನು ನಮ್ಮ ಜಂಟಿ ಕ್ರಿಯಾ ಸಮಿತಿ ನಾಯಕರುಗಳು ಏನು ತೀರ್ಮಾನ ತಗೊಂಡಿದ್ದಾರೆ ಅದು ಒಳ್ಳೆ ತೀರ್ಮಾನ. ಯಾಕಂದರೆ ಒಬ್ಬ ಸರ್ಕಾರದ ಅಧಿಕಾರಿಗಳು ಬಂದು ಮನವಿ ಮಾಡ್ಕೊಂಡಿದ್ರು. ಅದರಿಂದ ಅವರಿಗೊಂದು ಟೈಮ್ ಕೊಟ್ಟು ಅದರಿಂದ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ. ನೆಕ್ಸ್ಟ್ 2ನೇ ತಾರೀಕಿಂದ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಭಾವನಾ, ಈಗ ಎಲ್ಲರೂ ಕೂಡ ಅದೇ ಹೇಳ್ತಿರೋದು. ಈಗ ನಾವು ನೋಡ್ತಾ ಇದ್ದೀವಿ, ಏನು ಬೆಂಗಳೂರು ಚಲೋಗೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಸರಿಸುಮಾರು 4,000 ರಿಂದ 5,000 ಜನರು ಈ ಒಂದು ಪ್ರತಿಭಟನೆಯಲ್ಲಿ ಬಂದಿದ್ರು. ಆದ್ರೆ ಈಗ ಬೆಂಗಳೂರು ಚಲೋ ನಡೆದಂತಹ ಒಂದು ಕರೆ ಏನಿತ್ತು ಅದಕ್ಕೆ ಮುಕ್ತಾಯ ಅಂತ ಹೇಳಿ ಘೋಷಣೆ ಮಾಡಿದ್ರು. ಹೀಗಾಗಿ ಎಲ್ಲರೂ ಕೂಡ ಮನೆಗೆ ಹೋಗುವಂತಹ ಕೆಲಸ ಮಾಡಿದ್ದಾರೆ. ಮಾರ್ಚ್ 2ನೇ ತಾರೀಕು ಕೂಡ ಸರ್ಕಾರಕ್ಕೆ ಕಾಲಾವಕಾಶ ನೀಡಲಾಗಿದೆ. ಸರ್ಕಾರ ಆ ಒಂದು ಸಮಯದ ಒಳಗಾಗಿ ಎಲ್ಲರನ್ನು ಕರೆದು ಮಾತಾಡಿಸಬೇಕು, ಸಾರಿಗೆ ಮುಖಂಡರ ಜೊತೆಗೆ ಚರ್ಚೆನ ಮಾಡಬೇಕು. ಸಾರಿಗೆ ಮುಖಂಡರ ಜೊತೆಗೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯವಾದಂತಹ ಬೇಡಿಕೆ ಇಷ್ಟೇ, 1/1/2024ಕ್ಕೆ ಅನ್ವಯ ಆಗುವಂತೆ ಎಷ್ಟು ಪ್ರಮಾಣದಲ್ಲಿ ವೇತನವನ್ನ ಹೆಚ್ಚಳ ಮಾಡ್ತೀರಿ ಅಂತ ಹೇಳಿ ಘೋಷಣೆ ಮಾಡಬೇಕು. ಜೊತೆಗೆ ಏನು 12 ತಿಂಗಳ ಹಿಂಬಾಕಿಯನ್ನು ಕೊಡೋದಿಲ್ಲ ಅಂತ ಹೇಳಿ ಈಗಾಗಲೇ ಕೈ ಬಿಡಲಾಗಿದೆ, ಅದನ್ನು ಕೂಡ ಜಾರಿ ಮಾಡೋಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಅಂತೇಳಿ ಈಗ ಮುಖಂಡರು ಮತ್ತು ನೌಕರರು ಕೂಡ ಒತ್ತಾಯ ಮಾಡ್ತಿರುವಂತದ್ದು. ಭಾವನಾ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.